ಇದೀರಾ ಬ್ರೋ? ಹಾಯ್, ಹಲೋ ಗೈಸ್. ಏನಪ್ಪ ವಿಚಾರ ಅಂದರೆ, ನಾವು ನಮ್ಮ ಫಾರ್ಮ್ ಹೌಸಲ್ಲಿ ಫೈಟ್ರ್ ಕೋಳಿ ಮತ್ತು ಮೊಲ ಮತ್ತು ಬಾತುಕೋಳಿ ಮತ್ತು ಗಿಳಿ ಮತ್ತು ನನ್ನ ಫೇವ್ರೇಟು ಪ್ರಾಣಿಗಳ ಸಾಕೋದಕ್ಕೆ ನಾನು ಗೂಡು ಕಟ್ಸಿದ್ದೀನಲ್ವಾ. ಸೊ ಆ ಗೂಡಿಗೆ ಕ್ಯೂರಿಂಗ್ ಆಗೋದಕ್ಕೆ ನೀರು ಹಾಕ್ತಾಯಿದ್ದೀನಿ. ಗೈಸ್, ಇದು ಆ್ಯಕ್ಚುಲಿ ನೋಡಿ, ಯಾವುದೇ ಒಂದು ಬಿಲ್ಡಿಂಗ್ ಆಗಲಿ, ನಾವು ಫಾರ್ಮ್ ಹೌಸಲ್ಲಿ ಏನೇ ಕಟ್ಕೊಂಡು ಏನೇ ಒಂದು ಕಟ್ಟಡ ಕಟ್ಟಿದ್ರೂ ಕ್ಯೂರಿಂಗ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದರೆ ನೀವು ಕ್ಯೂರಿಂಗ್ ಮಾಡಿಲ್ಲ ಅಂದರೆ ಅದು ನೀವು ಎಷ್ಟೇ ಖರ್ಚು ಮಾಡಿ ಕಟ್ಟಡ ಕಟ್ಸಿರಲಿ, ಎಷ್ಟೇ ಖರ್ಚು ಮಾಡಿ ಒಂದು ಸಣ್ಣ ಒಂದು ಗೋಡೆ ಕಟ್ಟಿದ್ರೂ ಕೂಡ ಕ್ಯೂರಿಂಗ್ ಆಗಿಲ್ಲ ಅಂದರೆ 100% ಲೈಫ್ ಬರೋಲ್ಲ, ಬಿರುಕಾಗ್ಬಿಡುತ್ತೆ, ಜಾಸ್ತಿ ದಿನ ಬರೋಲ್ಲ. ಸೊ ನಾನು ನೋಡಿ, ನಮ್ಮದು ಆಲ್ಮೋಸ್ಟ್ ನಮ್ಮದು ಗೂಡನ್ನೆಲ್ಲ ಕಟ್ಟಿ 15ರಿಂದ 20 ದಿವಸ ಆಯ್ತಾ ಬಂತು. ಇನ್ನೂ ಕೂಡ ನಾವು ನೀರು ಹಾಕ್ತಾನೇ ಇದ್ದೀವಿ ಮತ್ತು ಕ್ಯೂರಿಂಗ್ ಮಾಡ್ತಾನೇ ಇದ್ದೀವಿ, ಯಾಕೆಂದರೆ ಲೈಫ್ ಬರಲಿ ಅಂದ್ಬಿಟ್ಟು. ಸೊ ದಯವಿಟ್ಟು ಯಾರಾದ್ರೂ ಫಾರ್ಮ್ ಹೌಸ್ಗಳಲ್ಲಿ ಈ ಥರ ಏನಾದರೂ ಒಂದು ಕಟ್ಟಡನೇ ಆಗಲಿ ಏನಾದರೂ ಆಗಲಿ ಕಟ್ಕೊಂಡ್ರೆ ಕ್ಯೂರಿಂಗ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದೊಂದು ಪಾಯಿಂಟು. ಮತ್ತು ನೋಡಿ ಗೈಸ್, ನಮ್ಮದು ಟೋಟಲಿ ಎಲ್ಲ ಇದು ಶೆಡ್ಡು ಅಲ್ಲ, ಸಾರಿ, ನಮ್ಮದು ಕೋಳಿಗೂಡು ರೆಡಿ ಆಗೈತೆ. ಸೊ ಕ್ಯೂರಿಂಗ್ ಮಾಡ್ತಾಯಿದ್ದೀವಿ. ನೋಡಿ, ಈ ಥರ ನೀಟಾಗಿ ನಾವು ನೆನ್ನೆ ತಾನೇ ಎಲ್ಲ ಪೇಂಟಿಂಗ್ ಎಲ್ಲ ಆಗೈತೆ ಇದು. ಸೊ ಈ ಥರ ಇದನ್ನು ಮಾಡ್ಕೊಂಡಿದ್ದೀವಿ, ಗೇಟ್ ಮಾಡ್ಕೊಂಡಿದ್ದೀವಿ. ಸೊ ನೋಡಿ, ಕ್ಯೂರಿಂಗ್ ಯಾಕೆ ಅಷ್ಟೊಂದು ಇಂಪಾರ್ಟೆಂಟ್ ಅಂತ ಹೇಳ್ತಿದ್ದೀನಿ ಅಂದರೆ, ನೋಡಿ, ನಾನು ಕಟ್ಕೊಂಡಿರೋ ನಮ್ಮ ಶೆಡ್ ಇದೆಯಲ್ವಾ, ಏನು ಗೂಡು, ನಾನು ಯಾವುದಕ್ಕೂ ವರ್ಮಾನ್ ಮಾಡಿಲ್ಲ, ಪ್ಲಾಸ್ಟಿಂಗ್ ಮಾಡಿಲ್ಲ. ಪ್ಲಾಸ್ಟಿಂಗ್ ಮಾಡಿದರೆ ಇನ್ನೂ ಸ್ವಲ್ಪ ಗಟ್ಟಿ ಇರೋದು. ಸೊ ಅದಕ್ಕೆ ನಾನು ಸಾಕು ಪ್ರಾಣಿಗಳಿಗಲ್ವ ಅಂದ್ಬಿಟ್ಟು ಏನು ಪ್ಲಾಸ್ಟಿಂಗೆಲ್ಲ ಏನು ಮಾಡಿಲ್ಲ, ಒಳಗಡೆ ಎಲ್ಲ. ಇಲ್ಲಿ ತಗೊಂಬೈಲ್ ಹತ್ರ ಪ್ರತಿ ನೋಡಿ, ಇದು ಇದೆಯಲ್ವಾ, ನಾವು ಇದು ಏನು ಕೊಟ್ಕೊಂಡಿರೋದು ಪ್ರತಿ, ನಾವು ಗೆಸೆ ಕಟ್ಕೊಂಡಿದ್ದೀವಲ್ವಾ. ಸೊ ಇದು ನೀಟಾಗಿ ಕ್ಯೂರಿಂಗ್ ಆದರೆ ಮಾತ್ರನೇ ನಿಮಗೆ ಸೊ ಇದು ಕಟ್ಟಡ ಗಟ್ಟಿಯಾಗಿ ನೋಡಿ ಈ ಥರ ಇರೋದಕ್ಕೆ ಚಾನ್ಸ್ ಆಗೋದು ಮತ್ತು ಲೈಫ್ ಬರೋದು. ಸೊ ನಾನು ಅದಕ್ಕೇನೆ 15ರಿಂದ 20 ದಿವಸ ಆದ್ರೂ ಕೂಡ ಇನ್ನೂ ಕ್ಯೂರಿಂಗ್ ಮಾಡ್ತಾನೆ ಇದ್ದೀನಿ, ಯಾಕೆಂದರೆ ಗಟ್ಟಿ ಇರಬೇಕು, ಸೊ ಲೈಫ್ ಬರಬೇಕು ಅಂದ್ಬಿಟ್ಟು. ನೀವುಗಳು ಅಷ್ಟೇ, ನಿಮ್ಮ ಫಾರ್ಮ್ ಹೌಸ್ಗಳಲ್ಲಿ ದಯವಿಟ್ಟು ಯಾರಾದ್ರೂ ಈ ಥರ ಕಟ್ಟಡ ಏನಾದ್ರು ಕಟ್ಕೊಂಡ್ರಿ ಅಂದರೆ ಸೊ ಚೆನ್ನಾಗಿ ನೀರು ಹಾಕಿ ಕ್ಯೂರಿಂಗ್ ಮಾಡ್ಕೊಳ್ಳಿ, ಲೈಫ್ ಬರುತ್ತೆ. ಸೊ ಮತ್ತು ಈ ಥರ ಕಮ್ರದ ವರ್ಕ್ ಏನಾರು ಮಾಡಿದ್ರಿ ಅಂದರೆ ಅದಕ್ಕೆ ಡಬಲ್ ಕೋಟ್ ಪೇಂಟ್ ಮಾಡ್ಕೊಳ್ಳಿ. ಒಂದು ಫ್ರೇಮರು, ಇನ್ನೊಂದು ನಿಮ್ಗೆ ಇಷ್ಟ ಬಂದಿದ್ದು ಕಲರು ಪೇಂಟ್ ಮಾಡ್ಕೊಳ್ಳಿ. ಸೊ ಖಂಡಿತ ಅದು ಲೈಫ್ ಬರುತ್ತೆ, ಏನೂ ಹಾಳಾಗೋದಿಲ್ಲ. ಓಕೆನಾ? ಇವಾಗ ನಾವು ಇಲ್ಲಿ ಹಿಂದ್ಗಡೆ ಗೋಡೆ ಕಟ್ಕೊಂಡಿದ್ದೀವಿ. ಇವ್ರ ಗೋಡೆನ ಬನ್ನಿ ಅದನ್ನು ತೋರಿಸ್ತೀನಿ ಯಾವ ಥರ ಅಂದ್ಬಿಟ್ಟು. ಅದಕ್ಕೂ ಕೂಡ ಅಷ್ಟೇ ಕ್ಯೂರಿಂಗ್ ನೀಟಾಗಿ ಮಾಡಬೇಕು. ಕ್ಯೂರಿಂಗ್ ಮಾಡಿಲ್ಲ ಅಂದರೆ ಸೊ ಅದು ಕೂಡ ಬಿದೋಗ್ಬಿಡುತ್ತೆ. ಬನ್ನಿ ಹಿಂದೆ ಬನ್ನಿ. ನೋಡಿ, ಗೋಡೆಗೆ ಫುಲ್ಲು ಕ್ಯೂರಿಂಗ್ ಮಾಡಬೇಕು. ನಾವು ಕ್ಯೂರಿಂಗ್ ಮಾಡಿಲ್ಲ ಅಂದರೆ 100% ಲೈಫ್ ಇರೋಲ್ಲ. ಸೊ ಈ ಥರ ನೀಟಾಗಿ ಕ್ಯೂರಿಂಗ್ ಮಾಡಿದ್ರೆ ಅಟ್ಲೀಸ್ಟ್ ಒಂದು 15ರಿಂದ 20 ದಿವಸನಾದರೂ ಮಾಡಿ ಗೈಸ್. ಒಂದು 15-20 ದಿವಸ ಮಾಡಿದ್ರೆ ಸೊ ಲೈಫ್ ಬರುತ್ತೆ. ನೋಡಿ, ಇದಕ್ಕೆ ಯಾವುದಕ್ಕೂ ನಾನು ಇದು ಮಾಡಿಲ್ಲ, ಪ್ಲಾಸ್ಟಿಂಗ್ ಮಾಡಿಲ್ಲ. ಸೊ ಎಲ್ಲ ನೀಟಾಗಿ ಈ ಥರ ದೆಸೆ ಕೊಟ್ಕೊಂಡು ನೀಟಾಗಿ ಸೊ ನಾವು ಇದರಲ್ಲೇ ಕವರ್ ಮಾಡಿದ್ದೀವಿ. ಸೊ ಅದರಿಂದ ನೀಟಾಗಿ ನೀವು ಇದನ್ನು ಕ್ಯೂರಿಂಗ್ ಮಾಡಿದ್ರೆ 100% ಲೈಫ್ ಬರುತ್ತೆ, ಇಲ್ಲಾಂದರೆ ಲೈಫ್ ಇರೋಲ್ಲ. ಇದೊಂದು ಮೈಂಡಲ್ಲಿ ಇಟ್ಕೊಳ್ಳೇಬೇಕು. ಮತ್ತು ನಾನು ಇವಾಗ ಕಟ್ಕೊಂಡಿದ್ದೀನಲ್ಲ ಕೋಳಿಗೂಡು, ಇದನ್ನೆಲ್ಲ ನೀಟಾಗಿ ತೋರಿಸ್ತೀನಿ ನಿಮಗೆ. ಇದು ನೋಡಿಬಿಟ್ಟು ನಿಮ್ಗೆ ಏನು ಅನಿಸುತ್ತೆ ಅದನ್ನು ಕಮೆಂಟ್ ಮಾಡಿ ಗೈಸ್. ಕರೆಕ್ಟಾಗಿ ಕಟ್ಕೊಂಡಿದ್ದೀನ ಇಲ್ಲ ಫಾರ್ಮ್ ಹೌಸಲ್ಲಿ ಈ ಥರ ಸಾಕೊಳ್ಳೋದಕ್ಕೆ ಕಟ್ಕೊಂಡಿರೋದು ಬೆಸ್ಟಾ, ಇಲ್ಲಿ ಇನ್ನೂ ಬೇರೆ ಥರ ಏನಾದ್ರು ಐಡಿಯಾ ಇದೆಯಾ? ಸೊ ದಯವಿಟ್ಟು ನಮಗೆ ಕಮೆಂಟ್ಸ್ ಮಾಡಿ. ಬನ್ನಿ ತೋರಿಸ್ತೀನಿ. ಇದಿಷ್ಟೂ ಕೂಡ ಫೈಟ್ರ್ ಕೋಳಿಗಳು ಮಾಡಿರೋದು. ಇದು ಮೇಲ್ಗಡೆ ಪಾರಿವಾಳಗಳಿಗೆ ಇಲ್ಲಿದೆಯಲ್ಲ ಇದು ಇವೆಲ್ಲ ನಿಮಗೆ 10 ಬಾಕ್ಸು ಫೈಟ್ರ್ ಕೋಳಿಗಳಿಗೆ. ನೋಡಿ, 10 ಬಾಕ್ಸು ಇಲ್ಲಿ ತೋರಿಸಿಲ್ಲ. ಇಲ್ಲಿ ಮೇಲ್ಗಡೆ ಇದು ಬಂದ್ಬಿಟ್ಟು ಪಾರಿವಾಳಗಳಿಗೆ 2 ಪೋರ್ಷನ್ ಮಾಡ್ಕೋಬೋದು. ಇದು ಪಾರಿವಾಳಗಳಿಗೆ ಇಲ್ಲಿ ಮಾಡಿದ್ದೀವಿ. ನೋಡಿ, ಈ ಕಡೆ ಇನ್ನೊಂದು ಪೋರ್ಷನ್ ಇದೆ, ಇದಕ್ಕೂ ಕೂಡ ನೀರು ಹಾಕ್ತಾನೆ ಇದ್ದೀವಿ. ಸೊ ಕ್ಯೂರಿಂಗಿಗೆ ಅಂದ್ಬಿಟ್ಟು ಇದಕ್ಕೆ ಬಂದ್ಬಿಟ್ಟು ನೋಡಿ, ಇದೆಲ್ಲ ಮೇಲ್ಗಡೆ ಪೋರ್ಷನ್ನು ಗಿಳಿಗಳಿಗೆ ನನ್ನ ಫೇವ್ರೇಟು ಟಾಕಿಂಗ್ ಪ್ಯಾರೆಟ್ ಬರ್ತಾವಲ್ಲ, ಅವನ್ನ ತಂದು ಸಾಕೊಳ್ಳೋದಕ್ಕೆ. ಕೆಳಗಡೆ ಎಲ್ಲ ಮೊಲಗಳಿಗೆ ನಾನು ಮಾಡ್ಕೊಂಡಿರೋದು. ನೋಡಿ, ಈ ಥರ ಬಂದಿದೆ ಗೂಡು. ಇನ್ನೂ ಹೆಚ್ಚಿನ ಮಾಹಿತಿಗೆ ದಯವಿಟ್ಟು ನಮ್ಮ ಪೇಜ್ನ ಫಾಲೋ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೃಷಿ ಇನ್ಫಾರ್ಮೇಷನ್ನು ಚಾನಲ್ ನಮ್ಮದು. ಕೃಷಿ ಇನ್ಫಾರ್ಮೇಷನ್ನು ಮಾಹಿತಿ ಹಾಕ್ತಾನೆ ಇರ್ತೀನಿ. ಸಪೋರ್ಟ್ ಮಾಡಿ ಗಾಯ್ಸ್.
ನಾನು ಕಟ್ಕೊಂಡಿರೋ ಈ ನನ್ನ ಸಾಕು ಪ್ರಾಣಿಗಳ ಗೂಡು ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.